ನಾನು ಟಾರ್ಗೆಟ್ ಮಾಡಲ್ಲ, ಟಾರ್ಗೆಟ್ ಮಾಡಿದವರಿಗೆ ಬಿಡಲ್ಲ. ರಾಜಕೀಯದಲ್ಲಿ ರಿವೆಂಜ್ ಇಲ್ಲ, ಸೈಲೆಂಟ್ ಆದ್ರ ವೈಲೆಂಟ್ ಡಿಕೆ. ಸಿಎಂ ಆದ ಬಳಿಕ ಸದನದಲ್ಲಿ ಡಿಕೆ ಶಿವಕುಮಾರ್ ಹೀಗ್ಯಾಕೆ ಅಂದ್ರು? ದ್ವೇಷವಲ್ಲ, ಸ್ನೇಹ ರಾಜಕಾರಣ. ಇದೇನಿದು ಡಿಕೆಶಿಯ ಹೊಸ ಸಿದ್ಧಾಂತ? ಇದೇ ಹೊತ್ತಿನ ಸ್ಪೆಷಲ್ ಎಪಿಸೋಡ್ ಡಿಕೆ ಡರ್ ಗಯಾ. ನಾನು ವನಿತಾ. ರಾಜ್ಯ ರಾಜಕಾರಣದಲ್ಲಿ ಖಡಕ್ ನಾಯಕತ್ವಕ್ಕೆ ಹೆಸರಾಗಿದ್ದವರು ಡಿಕೆ ಶಿವಕುಮಾರ್. ಆದರೆ ಇದೀಗ ದಿಢೀರನೆ ಸೈಲೆಂಟ್ ಆದ್ರ. ನಾನು ಯಾರನ್ನೂ ಟಾರ್ಗೆಟ್ ಮಾಡಲ್ಲ, ನನ್ನನ್ನು ಯಾರು ಟಾರ್ಗೆಟ್ ಮಾಡಬೇಡಿ ಅನ್ನೋ ಮಾತಿನ ಹಿಂದೆ ಏನಾದರೂ ರಾಜಕೀಯ ಲೆಕ್ಕಾಚಾರಗಳು ಇವೆಯಾ? ಟ್ರಬಲ್ ಶೂಟರ್ ಈಗ ಸ್ನೇಹ ರಾಜಕಾರಣದ ಜಪ ಮಾಡ್ತಿರೋದು ಯಾಕೆ? ಇದು ಮೈತ್ರಿ ಪಕ್ಷಗಳಿಗೆ ನೀಡಿದ ಶಾಂತಿ ಸಂದೇಶವೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಕಿವಿ ಹಿಂಡಿದೆಯೋ? ಅಧಿಕಾರದ ಚುಕ್ಕಾಣಿ ಹಿಡಿದ ಬಳಿಕ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಶೈಲಿ ಬದಲಾಗಿದೆಯೇ? ಎದುರಾಳಿಗಳ ಮೇಲೆ ಎರಗಿ ಬೀಳುತ್ತಿದ್ದ ವೈಲೆಂಟ್ ಡಿಕೆ ಈಗ ತೀರಾ ಸೈಲೆಂಟ್ ಆಗಿರುವುದು ಕೇವಲ ತಂತ್ರವೇ? ಸಿಎಂ ಡಿಕೆ ಶಿವಕುಮಾರ್ ಅಂದುಕೊಂಡ ಹಾಗೆ ಆಡಳಿತ ನಡೆಸೋದಕ್ಕೆ ಆಗಲ್ವಾ? ಆದರೆ ಮುಂದಿನ ರಾಜ್ಯ ರಾಜಕಾರಣ ಹೇಗಿರಲಿದೆ ನೋಡೋಣ ಬನ್ನಿ ಈ ಸ್ಪೆಷಲ್ ಎಪಿಸೋಡ್ನಲ್ಲಿ. ನಾನು ಟಾರ್ಗೆಟ್ ಮಾಡಲ್ಲ, ಟಾರ್ಗೆಟ್ ಮಾಡಿದವರಿಗೆ ಬಿಡಲ್ಲ. ರಾಜಕೀಯದಲ್ಲಿ ರಿವೆಂಜ್ ಇಲ್ಲ, ಸೈಲೆಂಟ್ ಆದ್ರ ವೈಲೆಂಟ್ ಡಿಕೆ. ಸಿಎಂ ಆದ ಬಳಿಕ ಸದನದಲ್ಲಿ ಡಿಕೆ ಶಿವಕುಮಾರ್ ಹೀಗ್ಯಾಕಂದ್ರು? ದ್ವೇಷವಲ್ಲ, ಸ್ನೇಹ ರಾಜಕಾರಣ. ಇದೇನಿದು ಡಿಕೆಶಿ ಹೊಸ ಸಿದ್ಧಾಂತ? ಯಾರ ಮೇಲೆ ನನಗೆ ವೈರತ್ವ ಇಲ್ಲ. ದಶಕಗಳ ಕಾಲ ಪಕ್ಷಕ್ಕಾಗಿ ಬೆವರು ಹರಿಸಿದ ನಾಯಕ, ಸಂಘಟನೆಯೇ ನನ್ನ ಉಸಿರು ಎಂದಿದ್ದ ತಂತ್ರಗಾರ, ಕೊನೆಗೂ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದಾರೆ. ಹೌದು, ಡಿಕೆ ಶಿವಕುಮಾರ್ ಅವರನ್ನ ರಾಜ್ಯ ರಾಜಕಾರಣದ ಚಾಣಕ್ಯ ಅಂತಲೇ ಕರೀತಾರೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಗದ್ದುಗೆ ಏರಿದ್ದಾರೆ. ಯುವ ಕಾಂಗ್ರೆಸ್ನಿಂದ ಆರಂಭವಾದ ಅವರ ರಾಜಕೀಯ ಪಯಣ ಇವತ್ತು ರಾಜ್ಯದ ಉನ್ನತ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಪಕ್ಷಕ್ಕೆ ಸಂಕಷ್ಟಗಳು ಎದುರಾದಾಗ್ಲೂ ಸಹ ಪಕ್ಷದ ಕಾವಲುಗಾರನಂತೆ ನಿಂತು ಸವಾಲುಗಳನ್ನ ಎದುರಿಸಿ ನಿಂತಿದ್ದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಆ ಕನಸು, ಆ ಶ್ರಮ, ಆ ನಿಷ್ಠೆ ಇವತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎನ್ನುವ ಘಟ್ಟಕ್ಕೆ ಬಂದು ತಲುಪಿದೆ. ಹೌದು, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶಿಸಿದ ಕ್ಷಣ ಇಡೀ ಸದನವೇ ಸೈಲೆಂಟ್ ಆಗಿತ್ತು. ಇದು ಬರೀ ಅಧಿಕಾರದ ಆರಂಭವಾಗಿರಲಿಲ್ಲ, ದಶಕಗಳ ರಾಜಕೀಯ ಅನುಭವದ ಪ್ರದರ್ಶನವಾಗಿತ್ತು. ಎಲ್ಲರ ಕಣ್ಣುಗಳು ನೂತನ ಸಿಎಂ ಮೇಲಿದ್ವು. ಸದನವನ್ನ ಉದ್ದೇಶಿಸಿ ಮಾತನಾಡಲು ನಿಂತ ಡಿಕೆಶಿರವರ ಪ್ರತಿಯೊಂದು ಮಾತಿನಲ್ಲೂ ಹಲವು ಅರ್ಥಗಳಿದ್ವು. ನನ್ನ ರಾಜಕೀಯ ಜೀವನದಲ್ಲಿ ನಾನು ಪಡಬಾರದ ಕಷ್ಟಗಳನ್ನ ಪಟ್ಟಿದ್ದೇನೆ, ಎಷ್ಟೋ ದ್ವೇಷದ ರಾಜಕಾರಣವನ್ನ ಹತ್ತಿರದಿಂದ ನೋಡಿದ್ದೇನೆ. ಆದ್ರೆ ಸಿಎಂ ಪೀಠದಲ್ಲಿ ಕುಳಿತು ನಾನು ಯಾರ ವಿರುದ್ಧವೂ ಹಗೆತನ ಸಾಧಿಸೋದಿಲ್ಲ, ನನ್ನ ಗಮನವೇನಿದ್ರೂ ರಾಜ್ಯದ ಅಭಿವೃದ್ಧಿಯತ್ತ ಮಾತ್ರ ಎಂದು ಸದನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಸೊ ನಮ್ಮ ಎತ್ತಿಂದ ಸಿದ್ರೆ ನಮ್ಮ ಹೀರೋ, ನ್ಯೂ ಹೀರೋ, ನಿಮ್ ಲೀಡರ್, ಥ್ಯಾಂಕ್ ಯು ಬಸಂತಪ್ಪನವರು. ಸೊ ಇದು ನನ್ನ ಟೀಮ್ ಅಧ್ಯಕ್ಷರೇ, ಅವರೆಲ್ಲ ಸಹಕಾರ ಮಾಡ್ತಾರೆ. ತಿದ್ದಿ ಬುದ್ಧಿವಂತ ಕೇಳಿ ಬಂದ್ರ ಸತೀಶ್, ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸೀನಿಯರ್. ಆಮೇಲೆ ನರೇಂದ್ರ ಸ್ವಾಮಿ ಅವರು ಇಂಡಿಪೆಂಡೆಂಟ್ ಆಗಿದ್ರು, ಬಿಜೆಪಿ ಗೌರ್ಮೆಂಟ್ ಅಲ್ಲಿದ್ರು, ಈಗ ನಮ್ಮ ಲೀಡರ್ ಅವರು ಎಲ್ಲ ನಮ್ಮ ರೈತರ ರಕ್ಷಣೆ ಮಾಡ್ಕೊಳ್ಳಿಕ್ಕೆ. ಸೊ ಇನ್ಯಾರೋ ಬಿಟ್ಟಿದ್ದೀನ? ಸೊ ಎಲ್ಲರಿಗೂ ಆಯ್ತು. ಈ ಟೀಮ್ ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ, ಸದನಕ್ಕೆ ಮಾಡ್ತಾ ಇದ್ದೀನಿ, ತಮ್ಗೆ ಮಾಡ್ತಾ ಇದ್ದೀನಿ, ಮಾಧ್ಯಮಕ್ಕೆ ಮಾಡ್ತಾ ಇದ್ದೀನಿ, ಆಫೀಸರ್ಸ್ ಮಾಡ್ತಾ ಇದ್ದೀನಿ. ವಿ ವಿಲ್ ಆಲ್ ವರ್ಕ್ ಎಸ್ ಎ ಟೀಮ್. ಯೂನಿಟಿ ಇಸ್ ಸ್ಟ್ರೆಂತ್. ಸೊ ಏನೇ ಇದ್ರು ದಯವಿಟ್ಟು ಕಲ್ಮಶ ಯಾರ ಮೇಲೂ ನನಗೆ ವೈರತ್ವ ಇಲ್ಲ. ಐ ಆಮ್ ಟೆಲಿಂಗ್ ಯು ಸರಣ, ಐ ಆಮ್ ಟೆಲಿಂಗ್ ಯು. ನಮ್ಮ ಭೋಜೇಗೌಡರಿಗೆ ಆಮೇಲೆ ಮಾತಾಡಿ, ಯಾರ ಮೇಲೂ ನನಗೆ ವೈರತ್ವ ಇಲ್ಲ. ಶಾಸಕನಾಗಿ, ಸಚಿವನಾಗಿ, ಕೆಪಿಸಿಸಿ ಅಧ್ಯಕ್ಷನಾಗಿ, ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಜವಾಬ್ದಾರಿಯೇ ಬೇರೆ. ಆದರೆ ಈಗ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಅದರ ಜವಾಬ್ದಾರಿನೇ ಬೇರೆ.
ಈ ಹುದ್ದೆಯಲ್ಲಿದ್ದವರು ರಾಜ್ಯವನ್ನ ಮುನ್ನಡೆಸಬೇಕಾಗುತ್ತದೆ. ಕೇವಲ ಸ್ವಪಕ್ಷದವರನ್ನ ಮಾತ್ರವಲ್ಲ, ವಿರೋಧ ಪಕ್ಷದ ನಾಯಕರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ. ರಾಜ್ಯ ರಾಜಕಾರಣ ಮಾಡೋದು ಅಂದ್ರೆ ಅಷ್ಟು ಸುಲಭವಲ್ಲ. ಅದು ಬೇರೆ ಕೇಂದ್ರದಿಂದ ಬಿಜೆಪಿ ಆಡಳಿತ ಇದೆ, ಅದರಲ್ಲೂ ಅಲ್ಲಿರೋದು ನರೇಂದ್ರ ಮೋದಿ. ಇವರನ್ನ ಎದುರು ಹಾಕಿಕೊಳ್ಳೋದು ಅಂದ್ರೆ ಸುಲಭ ಅಲ್ಲ. ಈ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ರಾಜ್ಯವನ್ನ ಮತ್ತು ರಾಜ್ಯದ ಜನರನ್ನ ಮುನ್ನಡೆಸಬೇಕಾಗುತ್ತದೆ. ಆ ಬಗ್ಗೆ ನೋಡೋಣ ಬನ್ನಿ. ಎಸ್, ಡಿಕೆ ಶಿವಕುಮಾರ್ ಅವರಿಗೆ ಈ ಸಿಎಂ ಗದ್ದುಗೆ ಸುಲಭವಾಗಿ ಒಲಿದು ಬಂದಿದ್ದಲ್ಲ. ಕನಕಪುರದ ಬಂಡೆಕಲ್ಲಿನಂತೆ ರಾಜಕೀಯದ ಪ್ರತಿಯೊಂದು ಸವಾಲನ್ನ ಎದುರಿಸಿ ನಿಂತವರು. ಪಕ್ಷ ಸಂಕಷ್ಟದಲ್ಲಿದ್ದಾಗಲೆಲ್ಲ ಮುಂದೆ ನಿಂತು ಕಾಯುವ ಟ್ರಬಲ್ ಶೂಟರ್ ಆಗಿ ಬೆಳೆದವರು. ದೆಹಲಿಯ ಹೈಕಮಾಂಡ್ನಿಂದ ಹಿಡಿದು ಕರ್ನಾಟಕದ ಕಟ್ಟಕಡೆಯ ಕಾರ್ಯಕರ್ತರವರೆಗೂ ಪ್ರತಿಯೊಬ್ಬರಿಗೂ ನಂಬಿಕೆಯ ಸಂಕೇತವಾಗಿದ್ದವರು. ನಾನು ಸಂಘಟನೆಯಿಂದ ಬಂದವನು, ಪಕ್ಷಕ್ಕಾಗಿ ರಾಜ್ಯಕ್ಕಾಗಿ ಹಗಲಿರುಳು ದುಡಿದಿದ್ದೇನೆ. ಈ ಸ್ಥಾನ ನನಗೆ ಸಿಕ್ಕ ಗೌರವಕ್ಕಿಂತ ಹೆಚ್ಚಾಗಿ ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ ಎಂದು ಸ್ವತಃ ಡಿಕೆ ಶಿವಕುಮಾರ್ ಅವರೇ ಹೇಳಿಕೊಂಡಿದ್ದಾರೆ. ವಿಧಾನ ಮಂಡಲದ ಮೊದಲ ಭಾಷಣದಲ್ಲಿ ತಮ್ಮ ಹಳೆಯ ದಿನಗಳನ್ನ ನೆನಪಿಸಿಕೊಂಡ ಡಿಕೆಶಿ, ನನಗೆ ಸಿಕ್ಕ ಅಧಿಕಾರವನ್ನ ಸಂಪೂರ್ಣವಾಗಿ ರಾಜ್ಯದ ಜನತೆಗಾಗಿ ಬಳಸಿಕೊಳ್ಳುತ್ತೇನೆ ಎಂದು ವಚನ ನೀಡಿದ್ರು. ಎಸ್, ಕರ್ನಾಟಕ ಕಾಂಗ್ರೆಸ್ ಅಂಗಳದಲ್ಲಿ ಅಧಿಕಾರದ ಹಗ್ಗ ಜಗ್ಗಾಟ ಹೊಸದೇನೂ ಅಲ್ಲ. ಸಿದ್ದರಾಮಯ್ಯ ಸೀಟು ಖಾಲಿ ಮಾಡಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವೇರಿದ ಕ್ಷಣದಿಂದ ಹಿಡಿದು ಸಚಿವ ಸಂಪುಟ ವಿಸ್ತರಣೆವರೆಗೆ ಪ್ರತಿಯೊಂದು ಹೆಜ್ಜೆಯೂ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಎರಡನೇ ಕಂತಿನ ಸಂಪೂರ್ಣ ವಿಸ್ತರಣೆಗೆ ಬರೋಬ್ಬರಿ 2 ತಿಂಗಳು ಕಾಯಬೇಕಾದ ಪರಿಸ್ಥಿತಿ ಎದುರಾಗಿತ್ತು. ಸಚಿವರನ್ನ ಆರಿಸಿದ್ದಾಯಿತು, ಆದರೆ ಅವರಿಗೆ ಖಾತೆ ಹಂಚಲು ಹೈಕಮಾಂಡ್ ಅಂಗಳದಲ್ಲಿ ದೊಡ್ಡ ಸರ್ಕಸ್ಸೇ ನಡೆಯಿತು. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆ ಕೇಳಿದ್ದೇ ತಡ. ಹಿರಿಯ ಮುತ್ಸದ್ದಿ ವೀರಪ್ಪ ಮೊಯ್ಲಿ ಕೂಡ ನೇರವಾಗಿಯೇ ಹೈಕಮಾಂಡ್ ಸಂಸ್ಕೃತಿಯ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಸಚಿವ ಸಂಪುಟ ರಚನೆ ಮತ್ತು ಯಾರನ್ನ ಮಂತ್ರಿ ಮಾಡಿಕೊಳ್ಳಬೇಕು ಎಂಬುದು ಸಂಪೂರ್ಣವಾಗಿ ಮುಖ್ಯಮಂತ್ರಿಯವರಿಗೆ ಬಿಟ್ಟಿದ್ದು. ಅದು ಸಿಎಂ ಪರಮಾಧಿಕಾರ. ಆದ್ರೆ ಈ ಪರಮಾಧಿಕಾರಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದ್ರೆ ಗತಿ ಏನು? ಇದನ್ನ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ವೀರಪ್ಪ ಮೊಯ್ಲಿರವರೇ ಹೇಳಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಯಾರು ಸೇರಬೇಕು, ಅವರಿಗೆ ಯಾವ ಖಾತೆಗಳನ್ನ ಕೊಡಬೇಕು ಎಂಬುದನ್ನ ಸಹ ಗಾಂಧಿ ಭವನದಲ್ಲೋ ಅಥವಾ ದಿಲ್ಲಿಯಲ್ಲೋ ಕುಳಿತು ನಿರ್ಧರಿಸೋದಾದ್ರೆ ಡಿಕೆ ಶಿವಕುಮಾರ್ ತಮ್ಮಿಷ್ಟದಂತೆ ಆಡಳಿತ ನಡೆಸೋದು ಹೇಗೆ? ಒಬ್ಬ ಮುಖ್ಯಮಂತ್ರಿ ಆದವನಿಗೆ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ತನ್ನದೇ ಆದ ಕನಸುಗಳಿರುತ್ತವೆ. ಆ ಕನಸುಗಳನ್ನ ನನಸು ಮಾಡಲು ಆತ ಹಗಲು ರಾತ್ರಿ ದುಡಿಯಬೇಕಾಗುತ್ತೆ. ಆದ್ರೆ ಆ ಕನಸಿನ ಹಾದಿಯಲ್ಲಿ ಜೊತೆಗೆ ನಡೆಯಲು ಸಿಎಂಗೆ ತನ್ನದೇ ಆದ ಸಮರ್ಥ ಟೀಮ್ ಬೇಕಲ್ವೇ? ತನ್ನದೇ ಸಚಿವರ ತಂಡವಿಲ್ಲದೆ ಕೈಕಟ್ಟಿ ಹಾಕಿದ ವಾತಾವರಣದಲ್ಲಿ ಸಿಎಂ ಹೇಗೆ ತಾನೇ ಕೆಲಸ ಮಾಡಲು ಸಾಧ್ಯ? ತಂಡದಲ್ಲಿ ಸಿಎಂ ಬಯಸಿದವರ ಸಂಖ್ಯೆ ಕಡಿಮೆ ಇದ್ರೆ ರಾಜ್ಯದ ಅಭಿವೃದ್ಧಿಯ ಕನಸು ನನಸಾಗೋದು ಹೇಗೆ ಅಂತಿದ್ದಾರೆ ಪಕ್ಷದ ಕೆಲ ಮುಖಂಡರು. ಬಂಗಾರಪ್ಪನವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದಾಗ ಆ ಜಾಗಕ್ಕೆ ಬಂದವರು ವೀರಪ್ಪ ಮೊಯ್ಲಿ. ಆ ಸಮಯದಲ್ಲಿ ಇವರು ಜಿಲ್ಲೆ, ಜಾತಿ ಮತ್ತು ಪ್ರಾದೇಶಿಕ ಹಿತಾಸಕ್ತಿಗಳನ್ನ ಗಮನದಲ್ಲಿಟ್ಕೊಂಡು ತಮ್ಮದೇ ಆದ ಪ್ರಭಾವಿ ಸಂಪುಟ ರಚಿಸಿಕೊಂಡಿದ್ರು. ಸಿಎಂಗೆ ಆಡಳಿತದ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರವೇ ರಾಜ್ಯಕ್ಕೆ ಒಳ್ಳೆ ಭವಿಷ್ಯ ಸಿಗಲು ಸಾಧ್ಯ ಎಂಬ ಸಂದೇಶವನ್ನ ಮೊಯ್ಲಿ ಅವರ ಅಭಿಪ್ರಾಯ. ಹೀಗಿದ್ದಾಗ ದಿಲ್ಲಿಯ ಹೈಕಮಾಂಡ್ ನಡುವೆ ಡಿಕೆ ಶಿವಕುಮಾರ್ ತಮ್ಮ ಪರಮಾಧಿಕಾರವನ್ನ ಚಲಾಯಿಸಲು ಸಾಧ್ಯವಾಗುತ್ತಾ, ಅಥವಾ ಹೈಕಮಾಂಡ್ ನೀಡಿದ ಸೂತ್ರದಂತೆಯೇ ಆಡಳಿತ ನಡೆಸಬೇಕಾಗುತ್ತಾ? ರಾಜಕೀಯ ಅಂದ್ರೆ ಬರೀ ಬಲ ಪ್ರದರ್ಶನ ಆಗಿರೋದಿಲ್ಲ, ಅದೊಂದು ಮೈಂಡ್ ಗೇಮ್ ಆಗಿರುತ್ತೆ. ಅಧಿಕಾರದ ಸಿಂಹಾಸನಕ್ಕಾಗಿ ನಡೆಯುವ ಈ ಆಟದಲ್ಲಿ ಪ್ರತಿ ಹೆಜ್ಜೆ ಕೂಡ ಮುಖ್ಯ ಆಗಿರುತ್ತೆ. ಹೌದು, ನಮ್ಮ ರಾಜ್ಯ ರಾಜಕೀಯದ ಟ್ರಬಲ್ ಶೂಟರ್ ಎಂದೇ ಗುರುತಿಸಿಕೊಂಡಿರುವಂತಹ ಡಿಕೆ ಶಿವಕುಮಾರ್ ಸದ್ಯ ರಾಜ್ಯದ ಗದ್ದುಗೆ ಏರಿದ್ದಾರೆ. ಈಗಿನ ಬದಲಾವಣೆ ಜೊತೆಗೆ 2028ರ ಎಲೆಕ್ಷನ್ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. 2028ಕ್ಕೆ ನಾನು ಫುಟ್ಬಾಲ್ ಆಡಲ್ಲ, ಚೆಸ್ ಆಡ್ತೇನೆ ಎಂದು. ಇದು ಸುಲಭನಾ? ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಇಲ್ಲಿ HDK ಮತ್ತು ಕೇಸರಿ ಕಲಿಗಳಿದ್ದಾರೆ.
ಮತ್ತೊಂದು ಕಡೆ ಸ್ವಪಕ್ಷದಲ್ಲಿಯೇ ಡಿಕೆಶಿ ಕೈ ಕಟ್ಟಿ ಹಾಕುವಂತಹ ಕಾಣದ ಕೈಗಳು ಹಲವಾರು ಇವೆ. ಇವೆಲ್ಲವನ್ನ ಎದುರಿಸಿ ಡಿಕೆ ಶಿವಕುಮಾರ್ 2028ಕ್ಕೂ ಕೂಡ ಸಿಎಂ ಆಗ್ತಾರಾ? ನೋಡೋಣ ಬನ್ನಿ. ಹೌದು, ಡಿಕೆ ಶಿವಕುಮಾರ್ ಅವರು ಸುದೀರ್ಘ ರಾಜಕೀಯ ಹೋರಾಟಗಾರ, ಸಂಘಟನಾ ಚತುರ, ಪಕ್ಷವನ್ನ ಅಧಿಕಾರದ ಗದ್ದುಗೆಗೇರಿಸೋದಕ್ಕೆ ರಾತ್ರಿ ಹಗಲು ಶ್ರಮಿಸಿದ ನಾಯಕ. ಇಂದು ಅದೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆದ್ರೆ ಈ ಸಿಎಂ ಕುರ್ಚಿ ಅವರಿಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ತಂದುಕೊಟ್ಟಿದೆಯೇ, ಅಥವಾ ಆ ಕುರ್ಚಿಯ ಸುತ್ತಲೂ ದಿಲ್ಲಿ ಅಧಿಪತ್ಯದ ತೆರೆಯ ಮರೆಯ ರಾಜಕೀಯದ ಮುಳ್ಳಿನ ಬೇಲಿ ನಿರ್ಮಾಣವಾಗಿದೆಯೇ ಅನ್ನೋ ಅನುಮಾನ ರಾಜ್ಯದ ರಾಜಕಾರಣದ ಪಡಸಾಲಿಯಲ್ಲಿ ಸಿಕ್ಕಾಬಟ್ಟೆ ಚರ್ಚೆಯಾಗ್ತಾ ಇದೆ. ಹೌದು, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಯಾರು ಸೇರ್ಪಡೆಯಾಗಬೇಕು, ಯಾರಿಗೆ ಯಾವ ಪ್ರಭಾವಿ ಖಾತೆ ಸಿಗಬೇಕು, ಯಾವ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ಸಿಗಬೇಕು, ಇಷ್ಟನ್ನು ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಕುಳಿತು ನಿರ್ಧರಿಸೋದಾದ್ರೆ ಸಿಎಂ ಡಿಕೆ ಶಿವಕುಮಾರ್ ತಮ್ಮಿಷ್ಟದಂತೆ ಆಡಳಿತ ನಡೆಸೋದು ಹೇಗೆ? ಒಬ್ಬ ಮುಖ್ಯಮಂತ್ರಿ ಆದವರಿಗೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ತನ್ನದೇ ಆದ ಕನಸುಗಳಿರುತ್ತವೆ. ಬ್ರ್ಯಾಂಡ್ ಬೆಂಗಳೂರು ಬದಲಿಸಬೇಕು, ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕತೆಗೆ ಧಕ್ಕೆಯಾಗದಂತೆ ಅಭಿವೃದ್ಧಿ ವೇಗ ಹೆಚ್ಚಿಸಬೇಕು, ಉತ್ತರ ಕರ್ನಾಟಕದ ನೀರಾವರಿ ಯೋಜನೆ ಪೂರ್ಣಗೊಳಿಸಬೇಕು, ಹೀಗೆ ನೂರಾರು ಕನಸುಗಳನ್ನ ನನಸು ಮಾಡಲು ಸಿಎಂ ಹಗಲು ರಾತ್ರಿ ದುಡಿಯಬೇಕಾಗುತ್ತದೆ. ಆದ್ರೆ ಡಿಕೆ ಶಿವಕುಮಾರ್ ಅವರ ಕೈ ಕಟ್ಟಿ ಹಾಕಿರೋದು ಯಾರು? ಹೌದು, ಡಿಕೆ ಶಿವಕುಮಾರ್ ಅವರ ಕನಸುಗಳಿಗೂ ಪರ್ಮಿಷನ್ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಡಿಕೆಶಿ ಕನಸಿನ ಹಾದಿಯಲ್ಲಿ ಜೊತೆಗೆ ಹೆಜ್ಜೆ ಹಾಕಲು ಸಿಎಂಗೆ ತನ್ನದೇ ಆದ ನಂಬಿಕಸ್ಥ ಸಮರ್ಥ ಟೀಮ್ ಬೇಕೇ ಬೇಕಾಗುತ್ತೆ. ತನ್ನದೇ ಸಚಿವರ ತಂಡವಿಲ್ಲದೆ ಹೈಕಮಾಂಡ್ ಹಾಗೂ ಆಂತರಿಕ ಭಿನ್ನಮತೀಯರ ನಿಗದಲ್ಲಿ ಕೈಕಟ್ಟಿ ಹಾಕಿದ ವಾತಾವರಣದಲ್ಲಿ ಸಿಎಂ ಹೇಗೆ ತಾನೇ ಸ್ವತಂತ್ರವಾಗಿ ಕೆಲಸ ಮಾಡಲು ಸಾಧ್ಯ? ತಂಡದಲ್ಲಿ ಸಿಎಂ ಬಯಸಿದವರ ಅವರ ಬೆಂಬಲಿಗರ ಸಂಖ್ಯೆಯೇ ಕಡಿಮೆ ಇದ್ರೆ ರಾಜ್ಯದ ಅಭಿವೃದ್ಧಿಯ ಕನಸು ನನಸಾಗೋದು ಹೇಗೆ ಎಂಬ ಪ್ರಬಲ ಪ್ರಶ್ನೆ ಈಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಒಳಗಿನಿಂದಲೇ ಕೇಳಿ ಬರ್ತಿದೆ. ಯಾವುದೇ ಒಬ್ಬ ಮುಖ್ಯಮಂತ್ರಿಗೆ ಸಂಪುಟ ರಚನೆ ಎಂಬುದು ಅತ್ಯಂತ ಸವಾಲಿನ ಕೆಲಸ. ಆದ್ರೆ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಬಂದಾಗ ಅದು ಬರೀ ಸವಾಲಾಗಿ ಉಳಿದಿಲ್ಲ, ಒಂದು ದೊಡ್ಡ ರಾಜಕೀಯ ದಿಗ್ಬಂಧನವಾಗಿ ಬದಲಾಗಿತ್ತು. ಖಾತೆ ಹಂಚಿಕೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿ ರಿಮೋಟ್ ಕಂಟ್ರೋಲ್ ಮಾಡಿದ್ದ. ಮುಖ್ಯಮಂತ್ರಿಯಾದವರಿಗೆ ತಮಗೆ ಇಷ್ಟ ಇದ್ದವರಿಗೆ ಖಾತೆ ಹಂಚುವ ಜವಾಬ್ದಾರಿ ಇರೋದಿಲ್ಲವೇ? ಪ್ರಮುಖ ಖಾತೆಗಳಲ್ಲಿ ತಮ್ಮದೇ ಟೀಮ್ ಇರಬೇಕು ಅನ್ನೋದು ತಪ್ಪ? ಪ್ರತಿಯೊಂದು ಖಾತೆಯ ಹಂಚಿಕೆಯೂ ಹೈಕಮಾಂಡ್ ಅಂತಿಮ ಅಂಕಿತಕ್ಕೆ ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದ್ದು ಯಾಕೆ? ಆ ಬಗ್ಗೆ ನೋಡೋಣ ಬನ್ನಿ. ಹೌದು, ಎಲ್ಲಾ ಪಕ್ಷಗಳಲ್ಲಿಯೂ ಇರುವ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಹಲವು ಪ್ರಭಾವಿ ಬಣಗಳಿವೆ. ಇಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಮೇಲೆ ಹಲವು ಆಂತರಿಕ ಒತ್ತಡಗಳಿಗೆ ಒಳಗಾಗಿರೋದಂತೂ ಸತ್ಯ. ಹೇಗೆ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು, ಯಾರನ್ನ ಸಚಿವರನ್ನಾಗಿ ಮಾಡಬೇಕು, ಯಾರನ್ನ ದೂರ ಇಡಬೇಕು, ಯಾರಿಗೆ ಪ್ರಬಲ ಖಾತೆಯನ್ನ ನೀಡಬೇಕು ಅನ್ನೋದು ಸಿಕ್ಕಾಬಟ್ಟೆ ಗೊಂದಲಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಕ್ಕಿಕೊಂಡಿದ್ರು. ಡಿಕೆ ಶಿವಕುಮಾರ್ ಅವರ ಪಟ್ಟಿಯೇ ಬೇರೆ ಇತ್ತು, ಹೈಕಮಾಂಡ್ ಪಟ್ಟಿಯೇ ಬೇರೆ ಇತ್ತು. ಇವುಗಳ ನಡುವೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪಟ್ಟಿಯೇ ಬೇರೆ ಇತ್ತು. ಇಷ್ಟೆಲ್ಲಾ ಪಟ್ಟಿಗಳ ತಲೆ ಬಿಸಿ ನಡುವೆಯೂ ಫೈನಲ್ ಆಗಿ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಆಂತರಿಕ ಬಣಗಳ ಸವಾಲು ಉಳಿದವರಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಪಕ್ಷದಲ್ಲಿರುವ ವಿವಿಧ ಪ್ರಭಾವಿ ಬಣಗಳು ಹಾಗೂ ಹಿರಿಯ ನಾಯಕರ ಒತ್ತಡವನ್ನ ಸರಿದೂಗಿಸೋದ್ರಲ್ಲಿಯೇ ಸಿಎಂ ರವರ ಪವರ್ ಕಡಿಮೆ ಆಗ್ತಿದೆ. ಸ್ವಪಕ್ಷೀಯರ ಅಪಸ್ವರ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಮ್ಮ ಆಯ್ಕೆಯ ಸಚಿವರಿಲ್ಲದಿದ್ರೆ ನಾವು ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡೋದು ಹೇಗೆ ಎಂದು ಸಿಎಂ ಆಪ್ತ ವಲಯದ ಪ್ರಮುಖ ನಾಯಕರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ.
ಜನಪ್ರತಿನಿಧಿಯಾಗಿ ಪಕ್ಷದ ಅಧ್ಯಕ್ಷರಾಗಿ ಇಡೀ ರಾಜ್ಯ ಸುತ್ತಿ ಪಕ್ಷವನ್ನ ಅಧಿಕಾರಕ್ಕೆ ತಂದ ನಾಯಕನಿಗೆ ತಮ್ಮದೇ ಸಚಿವ ಸಂಪುಟ ಆರಿಸಿಕೊಳ್ಳುವಲ್ಲಿ ಪೂರ್ಣ ಪ್ರಮಾಣ ಸ್ವಾತಂತ್ರ್ಯ ಸಿಗದಿರೋದು ಆಡಳಿತ ಯಂತ್ರದ ಮೇಲೆ ನೇರ ಪರಿಣಾಮವನ್ನ ಬೀರುತ್ತದೆ ಎಂದು ಡಿಕೆಶಿ ಬಣ ರೊಚ್ಚಿಗೆದ್ದಿದ್ರು. ಹೌದು, ಕರ್ನಾಟಕ ರಾಜಕೀಯ ಇತಿಹಾಸವನ್ನ ತಿರುವಿ ನೋಡಿದ್ರೆ ಸಕ್ಸಸ್ ಆದ ಮುಖ್ಯಮಂತ್ರಿಗಳೆಲ್ಲರೂ ತಮ್ಮದೇ ಆದ ಶಕ್ತಿಶಾಲಿ ಹಾಗೂ ನಂಬಿಕಸ್ಥ ಸಚಿವರ ತಂಡವನ್ನ ಹೊಂದಿದ್ರು. ದೇವರಾಜ ಅರಸು ಅವರಿಂದ ಹಿಡಿದು ಹಲವು ಮುಖ್ಯಮಂತ್ರಿಗಳವರೆಗೆ ತಮ್ಮದೇ ಆದ ಆದ್ಯತೆಗಳೊಂದಿಗೆ ಆಡಳಿತ ನಡೆಸಿದ ಉದಾಹರಣೆಗಳಿವೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಂತ್ರಿಮಂಡಲ ಅಂದ್ರೆ ಕೇವಲ ಅಧಿಕಾರ ಹಂಚಿಕೆ ಅಷ್ಟೇ ಅಲ್ಲ, ಅದು ನಾಯಕತ್ವದ ನಿಜವಾದ ಪರೀಕ್ಷೆ. ಸಂಪುಟ ರಚನೆ ಹಂತ ಬಂದಾಗ ಸಾಮಾನ್ಯವಾಗಿ ಹೈಕಮಾಂಡ್ ಸೂಚನೆ, ತಿದ್ದುಪಡಿ, ಪಟ್ಟಿ ಬದಲಾವಣೆಗಳೇ ಮುನ್ನೆಲೆಗೆ ಬರುತ್ತವೆ. ಆದ್ರೆ ರಾಜಕೀಯ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ಅಲ್ಲಿ ನಮಗೆ ಪ್ರಜಾಪ್ರಭುತ್ವದ ನೈಜ ಸತ್ಯಗಳು ಬೇರೆಯೇ ಇರುತ್ತದೆ. ಆಂತರಿಕ ಸಮಸ್ಯೆಗಳನ್ನ ಗೆದ್ದು 2028ಕ್ಕೆ ಮತ್ತೆ ಸಿಎಂ ಆಗ್ತಾರಾ ಡಿಕೆ ಶಿವಕುಮಾರ್? ಸ್ವತಃ ಡಿಕೆ ಶಿವಕುಮಾರ್ ಅವರೇ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಫುಟ್ಬಾಲ್ ಆಡ್ತೀನಿ ಅಂತ ಹೇಳಿದ್ದಾರೆ. ಇದು ಅಷ್ಟು ಸುಲಭನಾ? ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಈ ಹೊಸ ಗೇಮ್ ಪ್ಲಾನ್ ಹಿಂದಿರೋ ಅಸಲಿ ತಂತ್ರವೇನು? ಕಾಂಗ್ರೆಸ್ ಕಟ್ಟಾಳುವಿನ ಈ ಮಾತುಗಳ ಅಂತರಾಳವೇನು? 2028ರ ಮಹಾಸಮರಕ್ಕೆ ಈಗಲೇ ಸಿದ್ಧವಾಗ್ತಿದೆಯಾ ರಾಜಕೀಯ ಕದನಕನ? ಚುನಾವಣಾ ತಂತ್ರಗಾರಿಕೆಯಲ್ಲಿ ಡಿಕೆಶಿ ಎತ್ತಿದ ಕೈ. ಬೂತ್ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಕಾರ್ಯಕರ್ತರನ್ನ ಸಜ್ಜುಗೊಳಿಸುವುದರಲ್ಲಿ ಡಿಕೆಶಿಗೆ ಪರ್ಯಾಯ ಬೇರೆ ಇಲ್ಲ. ಇನ್ನು ಎದುರಾಳಿಗಳ ಕೋಟಿಯನ್ನ ಛಿದ್ರಗೊಳಿಸುವುದರಲ್ಲಿ ಡಿಕೆ ಶಿವಕುಮಾರ್ಗೆ ಸರಿಸಾಟಿ ಬೇರೆ ಇಲ್ಲ. ಆದರೆ ಈಗ ಅವರು ರಾಜ್ಯದ ದೊರೆಯಾಗಿದ್ದಾರೆ. ಸ್ವಪಕ್ಷ, ವಿರೋಧ ಪಕ್ಷ ಮತ್ತು ಹೈಕಮಾಂಡ್ನ ಕಟ್ಟುಪಾಡುಗಳು ಹೌದು, ಇವೆಲ್ಲವನ್ನ ಸರಿಯಾಗಿ ಎದುರಿಸಿ ರಾಜ್ಯದ ಜನರನ್ನ ಗೆಲ್ಲಬೇಕಾಗುತ್ತೆ. ಆದರೆ ಇದೀಗ ಡಿಕೆ ಶಿವಕುಮಾರ್ ಅವರಿಗೆ ಅಷ್ಟು ಸುಲಭನಾ? ಯಾವೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ? ಆ ಬಗ್ಗೆ ನೋಡೋಣ ಬನ್ನಿ. ಇನ್ನು ಕೇವಲ 22 ತಿಂಗಳುಗಳಲ್ಲಿ ರಾಜ್ಯದಲ್ಲಿ ಮತ್ತೆ ವಿಧಾನಸಭೆಯ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ರಾಜ್ಯ ರಾಜಕಾರಣದಲ್ಲಿ ಈಗಿನಿಂದಲೇ ಚುನಾವಣೆಯ ಕಾವು ಏರ್ತಿದೆ. ಈ ಹಂತದಲ್ಲಿ ಇತ್ತೀಚೆಗಷ್ಟೇ ಸಿಎಂ ಗಾದಿಗೇರಿರುವ ಡಿಕೆ ಶಿವಕುಮಾರ್ ಮತ್ತೊಂದು ಅವಧಿಗೂ ತಾನೇ ಅಧಿಕಾರದಲ್ಲಿ ಮುಂದುವರಿಯಬೇಕೆಂಬ ಸಂಕಲ್ಪದಲ್ಲಿದ್ದಾರೆ. ಆಡಳಿತಕ್ಕೆ ಹೊಸ ಮೆರುಗು ನೀಡಿರುವ ಡಿಕೆಶಿ 2028ರ ಚುನಾವಣೆಗೆ ತಮ್ಮ ಅಶ್ವಮೇಧದ ಕುದುರೆಯನ್ನ ಈಗಾಗಲೇ ಕಣಕ್ಕಿಳಿಸಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಈ ಸಿಂಹಾಸನವನ್ನ ಕಿತ್ತುಕೊಳ್ಳಲು ಎದುರಾಳಿ ಪಡೆಯಲ್ಲಿ ಕನಿಷ್ಠ ಉತ್ಸಾಹವೂ ಕಾಣಿಸ್ತಾ ಇಲ್ವೇ? ಡಿಕೆಶಿ ಬಿಟ್ಟ ಕುದುರೆಯನ್ನ ಕಟ್ಟಿಹಾಕುವ ತಾಕತ್ತು ರಾಜ್ಯ ವಿರೋಧ ಪಕ್ಷಕ್ಕಿಲ್ಲವೇ ಅಂತ ರಾಜ್ಯ ರಾಜಕಾರಣ ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಕೈಜೋಡಿಸಿದ್ದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ನಮ್ಮ ಮೈತ್ರಿ ಶಾಶ್ವತ ಎಂದು ವೇದಿಕೆಗಳ ಮೇಲೆ ಅಬ್ಬರಿಸುತ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಈ ಮೈತ್ರಿ ಎಷ್ಟು ಗಟ್ಟಿ ಇದೆ ಅನ್ನೋದು ಯಕ್ಷ ಪ್ರಶ್ನೆ. ಜನರ ಸಮಸ್ಯೆಗಳ ಪರವಾಗಿ, ಸರ್ಕಾರದ ವೈಫಲ್ಯಗಳ ವಿರುದ್ಧ ಎರಡೂ ಪಕ್ಷಗಳು ಒಂದಾಗಿ ಹೋರಾಡಿದ ಒಂದೇ ಒಂದು ಉದಾಹರಣೆಯೂ ಇಲ್ಲ. ವೇದಿಕೆಗಳಲ್ಲಿ ಒಕ್ಕಲರ ಕೂಗೆಬ್ಬಿಸುವ ಈ ನಾಯಕರು ಬೀದಿಗಿಳಿದು ಹೋರಾಟ ಮಾಡುವ ಸಮಯ ಬಂದಾಗ ಮಾತ್ರ ಸಂಪೂರ್ಣವಾಗಿ ಸೋತಿದ್ದಾರೆ ಅಂತಲೇ ಹೇಳಬಹುದು. 2023ರ ಮುನ್ನ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ತೀವ್ರ ಪೈಪೋಟಿ ಇತ್ತು. ಆದ್ರೂ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕೆಂಬ ಏಕೈಕ ಧ್ಯೇಯದಿಂದ ಅವರಿಬ್ಬರು ಒಂದಾಗಿ ದುಡಿದ್ರು. ವೈಮನಸ್ಸು ಬಂದಾಗ ಹೈಕಮಾಂಡ್ ರಾಜಿ ಮಾಡಿಸ್ತಾ ಇತ್ತು. ಪರಿಣಾಮ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೇರಿತು. ಆದ್ರೆ ಇಂದಿನ ವಿಪಕ್ಷಗಳಿಗೆ ಅಂತಹ ಯಾವುದೇ ಸ್ಪಷ್ಟ ಗುರಿ ಇದ್ದಂತೆ ಕಾಣ್ತಾ ಇಲ್ಲ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಆರೋಪಗಳ ಸರಣಿಯ ಸೃಷ್ಟಿಯಾಗಿತ್ತು.
ಸಚಿವರ ಮೇಲಿನ ಕರಪತ್ರಗಳು, ನಾಯಕತ್ವ ಬದಲಾವಣೆಯ ಶಬ್ದಗಳು ಆಡಳಿತ ಪಕ್ಷದ ಬುಡವನ್ನೇ ಅಲುಗಾಡಿಸ್ತಾ ಇದ್ದವು. ಇಂತಹ ಸುವರ್ಣಾವಕಾಶದಲ್ಲಿಯೂ ವಿರೋಧ ಪಕ್ಷಗಳು ಮೌನಕ್ಕೆ ಶರಣಾಗಿದ್ವು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರರವರಿಂದ ರಾಜೀನಾಮೆ ಕೊಡಿಸಿದ್ದು ಬಿಟ್ರೆ ಪ್ರತಿಪಕ್ಷಗಳು ಮಾಡಿದ ಮತ್ಯಾವ ಹೋರಾಟವೂ ಕಣ್ಣಿಗೆ ಬೀಳಲಿಲ್ಲ. ಸರ್ಕಾರವನ್ನ ಜೋಡೆತ್ತುಗಳಂತೆ ಮುನ್ನಡೆಸಬೇಕಾದ ಆರ್ ಅಶೋಕ್ ಮತ್ತು ಬಿವೈ ವಿಜೇಂದ್ರ ಹೋರಾಟದ ನೊಗ ಕಂಡ್ರೆ ಓಡಿ ಹೋಗುವ ಸ್ಥಿತಿಯಲ್ಲಿದ್ದಾರೆ. ಆಡಳಿತ ಕಾಂಗ್ರೆಸ್ನಲ್ಲಿ 3 ಬಣಗಳಿದ್ರೂ ವಿಷಯ ಬಂದಾಗ ಎಲ್ಲರೂ ಒಂದಾಗ್ತಾರೆ. ಆದ್ರೆ ಸರ್ಕಾರವನ್ನ ಹೆಡೆಮುರಿ ಕಟ್ಟಬೇಕಾದ ಬಿಜೆಪಿಯಲ್ಲೇ 4-5 ಬಣಗಳಿವೆ. ಇತ ಜೆಡಿಎಸ್ ತಾನೇ ಒಂದು ಪ್ರತ್ಯೇಕ ಬಣವಾಗಿ ಮಿತ್ರ ಪಕ್ಷವನ್ನ ಅಂಕೆಯಲ್ಲಿಡಲು ಯತ್ನಿಸುತ್ತಿದೆ. ನಿಮಗೆ ಮೈಸೂರು ಚಲೋ ಪಾದಯಾತ್ರೆ ನೆನಪಿರಬೇಕು ಅನ್ಸುತ್ತೆ. ಮೂಡ ಅಕ್ರಮವನ್ನ ಸಿಬಿಐಗೆ ವಹಿಸಬೇಕೆಂದು ಬೆಂಗಳೂರಿನಿಂದ ಹೊರಟ ಬಿಜೆಪಿಗೆ ಜೆಡಿಎಸ್ ಸಾಥ್ ನೀಡಿದ್ದು ಬರೀ ರಾಮನಗರದವರೆಗೆ ಮಾತ್ರ. ಆನಂತರ ಜೆಡಿಎಸ್ ಸಂಪೂರ್ಣವಾಗಿ ಮಾಯವಾಗಿತ್ತು. ಮೈತ್ರಿಯ ಅಸಲಿ ಬಣ್ಣ ಅಲ್ಲಿಯೇ ಬಯಲಾಗಿತ್ತು. ಅದು ಆಗಿರ್ಲಿ, ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಚುನಾವಣೆ ಬಂದಾಗ ಡಿಕೆ ಶಿವಕುಮಾರ್ ತಮ್ಮ ಚಾಣಾಕ್ಷತನ ಪ್ರದರ್ಶನ ಮಾಡಿದ್ರು. ಗೆಲ್ಲುವ ಬಲ ಇಲ್ಲದಿದ್ರೂ ಹೆಚ್ಚುವರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ವಿಪಕ್ಷಗಳಿಗೆ ಶಾಕ್ ನೀಡಿದ್ರು. ಬಿಜೆಪಿ 2 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡ್ರೆ ಕೊನೆಗಳಿಗೆಯಲ್ಲಿ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತು. ಈ ನಿರ್ಧಾರಕ್ಕೂ ಮುನ್ನ ಉಭಯ ಮೈತ್ರಿ ನಾಯಕರು ಕನಿಷ್ಠ ಸಮಾಲೋಚನೆಯನ್ನೂ ನಡೆಸಲಿಲ್ಲ. ನಾನು ಯಾರನ್ನು ಟಾರ್ಗೆಟ್ ಮಾಡಲ್ಲ, ನನ್ನನ್ನು ಟಾರ್ಗೆಟ್ ಮಾಡಬೇಡಿ ಎಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಖಡಕ್ ಸಂದೇಶವನ್ನ ಪಕ್ಷ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ನೀಡಿದ್ದಾರೆ. ನನಗೆ ಸೇಡಿನ ರಾಜಕಾರಣದಲ್ಲಿ ನಂಬಿಕೆ ಇಲ್ಲ. ಅಧಿಕಾರ ಬಂದಿದೆ ಎಂದು ನಾನು ಯಾರ ವಿರುದ್ಧವೂ ಹಗೆತನ ಸಾಧಿಸಲು ಹೋಗೋದಿಲ್ಲ. ಆದ್ರೆ ನನ್ನ ಸಹನೆಯನ್ನ ಯಾರು ದೌರ್ಬಲ್ಯ ಅಂದುಕೊಳ್ಬೇಡಿ. ನನ್ನನ್ನ ಹಿಂಬಾಗಿಲ ಮೂಲಕ ಟಾರ್ಗೆಟ್ ಮಾಡಲು ಯತ್ನಿಸಿದ್ರೆ ಅದಕ್ಕೆ ತಕ್ಕ ಉತ್ತರ ಕೊಡುವುದು ನನಗೆ ಗೊತ್ತು ಎಂದಿದ್ದಾರೆ. ಇನ್ನ ನಾನು ಈ ಹಂತಕ್ಕೆ ಸುಮ್ಮನೆ ತಲುಪಿಲ್ಲ. ಹಳ್ಳಿಯಿಂದ ಬಂದವನು, ಮಣ್ಣಿನ ಮಗನಾಗಿ, ಪಕ್ಷದ ಕಾರ್ಯಕರ್ತನಾಗಿ ಸಾಲು ಸಾಲು ಸವಾಲುಗಳನ್ನ ಎದುರಿಸಿ ಇಲ್ಲಿಗೆ ಬಂದಿದ್ದೇನೆ ಎಂದು ಡಿಕೆಶಿ ಸ್ಪಷ್ಟವಾಗಿಯೇ ವಿರೋಧಿಗಳಿಗೆ ಮೆಸೇಜ್ ನೀಡಿದ್ದಾರೆ. ಎರಡ್ 2028ರ ವಿಧಾನಸಭಾ ಚುನಾವಣೆ ಸಾಮಾನ್ಯ ಚುನಾವಣೆಯಾಗಿರೋದಿಲ್ಲ. ಒಂದು ಕಡೆ ಆಡಳಿತ ವಿರೋಧಿ ಅಲೆಯನ್ನ ಮೆಟ್ಟಿ ನಿಲ್ಲುವ ಸವಾಲು, ಮತ್ತೊಂದು ಕಡೆ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ತೀವ್ರ ಪೈಪೋಟಿ. ಈ ಎಲ್ಲಾ ಸವಾಲುಗಳನ್ನ ಎದುರಿಸಲು ಬರೀ ವೇಗ ಅಥವಾ ಶಕ್ತಿ ಇದ್ರೆ ಸಾಲದು, ಬುದ್ಧಿವಂತಿಕೆಯ ಚೆಸ್ ಆಟ ಬೇಕೇ ಬೇಕು. ಚೆಸ್ ಬೋರ್ಡ್ ಮೇಲೆ ಆನೆ, ಕುದುರೆ, ಒಂಟೆಗಳ ಸೈನ್ಯವನ್ನ ಹೇಗೆ ನಡೆಸಬೇಕೋ ಹಾಗೆಯೇ ರಾಜಕೀಯದಲ್ಲಿಯೂ ಜಾತಿ ಸಮೀಕರಣ, ಕಾರ್ಯಕರ್ತರ ಪಡೆ ಮತ್ತು ನಾಯಕರ ಒಗ್ಗಟ್ಟನ್ನ ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿ ಬಳಸೋದು ಅಷ್ಟೇ ಮುಖ್ಯ. ಡಿಕೆಶಿರವರ ಈ ಆಟದ ಮೂಲಕ ಎದುರಾಳಿಗಳಿಗೆ ಎಚ್ಚರಿಕೆಯೂ ಇದೆ. ಡಿಕೆ ಶಿವಕುಮಾರ್ ಅವರ ಈ ಚೆಸ್ ಪ್ಲಾನ್ ಕಾಂಗ್ರೆಸ್ಗೆ ಮತ್ತೊಂದು ಅಧಿಕಾರದ ಬಾಗಿಲು ತೆರೆಯುತ್ತಾ ಅಥವಾ ಎದುರಾಳಿಗಳು ಇದಕ್ಕೆ ಯಾವ ರೀತಿಯ ಪ್ರತಿದಾಳಿ ಹೂಡಲಿದ್ದಾರೆ ಕಾದು ನೋಡಬೇಕಿದೆ. ಇದು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.